ಸುದೀಪ್ ಫ್ಯಾನ್ಸ್ ವರ್ಸಸ್ ನಿಮ್ಮ ಡಿ ಬಾಸ್ ಫ್ಯಾನ್ ವರ್ಸಸ್ ಕ್ವಶನ್ ಕಂಪ್ಲೀಟ್ ಮಾಡಿಲ್ಲ ನಿಮ್ ಕ್ವಶನ್ ಗೊತ್ತಾಯ್ತು. ಏನ್ ಗೊತ್ತಾ ಕ್ವಶನ್ ಏನ್ ಗೊತ್ತಾ, ಡಿ ಬಾಸ್ ಸೆಲೆಬ್ರಿಟೀಸ್ಗೂ ಮತ್ತೆ ಸುದೀಪ್ ಸರ್ ಫ್ಯಾನ್ಸ್ಗೂ ಜಾಸ್ತಿ ವಾರ್ ನಡೆಯುತ್ತೆ ಅಂತಾನೆ ಕ್ವಶನ್ ಇರೋದಲ್ವಾ. ಈಗ ನಾನು ಅದೇ ಕಾಂಟ್ರವರ್ಸಿ ಅಂತ ಕೇಳ್ತಾ ಇದ್ದೀನಿ. ಕಾಂಟ್ರವರ್ಸಿ ಬರಲ್ಲ ಸರ್, ನಾನು ಹೇಳ್ತೀನಿ ಹೇಳಿ ಸರ್, ನಾನು ಓಪನ್ ಆಗಿ ಹೇಳ್ತೀನಿ, ಅದ್ರಲ್ಲಿ ಏನ್ ತನ್ನೋದಿಲ್ಲ. ಈಗ ಪಕ್ಕ ಡಿ ಬಾಸ್ ಅಭಿಮಾನಿಗಳು, ಪಕ್ಕ ಸುದೀಪ್ ಸರ್ ಅಭಿಮಾನಿಗಳು, ಪಕ್ಕ ಡಿ ಬಾಸ್ ಪಕ್ಕ ಸುದೀಪ್ ಸರ್ ಅಭಿಮಾನಿಗಳು ಅವ್ರು ಯಾವತ್ತೂ ಕಿತ್ಕೊಳ್ಕೊಳ್ಳಲ್ಲ, ಏನು ಮಾಡ್ಕೊಳ್ಳಲ್ಲ, ಅವ್ರಿಗೂ ಚೆನ್ನಾಗೇ ಇರ್ತಾರೆ. ಈಗ ನಮ್ ಫ್ರೆಂಡ್ ಸರ್ಕಲ್ ಸುದೀಪ್ ಸರ್ ಅಭಿಮಾನಿಗಳು ಎಷ್ಟು ಜನ. ಈಗ ಯಾಕಲ್ಲ ಸರ್, ನೆನ್ನೆ ಮಂಡ್ಯಕ್ಕೆ ಹೋಗಿದ್ವಿ ಸರ್, ಮಂಡ್ಯದಲ್ಲಿ ಬರ್ತಾರೆ ಸೆಲೆಬ್ರೇಷನ್. ಅಲ್ಲಿ ಯಾರು ಗೊತ್ತಾ ಸರ್ ಸೆಲೆಬ್ರೇಷನ್ ಮಾಡಕ್ ಬಂದಿದ್ದು? ಸುದೀಪ್ ಸರ್ ಅಭಿಮಾನಿಗಳು ಬಂದಿದ್ರು, ಯಶ್ ಸರ್ ಅಭಿಮಾನಿಗಳು ಬಂದಿದ್ರು, ಎಲ್ಲಾರು ಬಂದು ಕೈ ಗೂಡ್ಸಿ ದರ್ಶನ್ ಸರ್ ಬರ್ತಾರೆ ಮಾಡಿದ್ದು. ಈ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ಬೇಕು ಅಂದ್ಬಿಟ್ಟು ಒಂದ್ 4-5 ಹುಟ್ಟು ಸಂತೆ ಇದೆ ಸರ್. ಸುದೀಪ್ ಸರ್ ಗ್ರೂಪ್ ಅಲ್ಲಿ ಇದೆ ಸರ್, ನಮ್ ಗ್ರೂಪ್ ಅಲ್ಲಿ ಇದಾರೆ ಸರ್. ಅವ್ರು ಬೇಕು ಬೇಕು ಅಂತ ಬಂದ್ಬಿಟ್ಟು ಮೀಡಿಯಾ ಮುಂದೆ ಉಲ್ಟಾ ತಲೆ ಮಾತಾಡಿ ಕ್ಲಾರಿಟಿಯಾಗಿ ಯಾವತ್ತನ ಹೇಳಿದ್ದೀರಾ ನೀವು ಮಾಧ್ಯಮದಲ್ಲಿ? ಹೇಳಿದ್ವಿ ಸರ್. ನಾನು ಹೇಳ್ತಾ ಇರ್ತೀನಿ ಸರ್, ಈ ನ್ಯೂಸ್ ಅಲ್ಲಿ ನಾನು ಎಕ್ಸಾಂಪಲ್ ತಗೊಳ್ರಿ, ಸುದೀಪ್ ಅಣ್ಣನೇ ಹೇಳಿದ್ದಾರೆ, ನಾವ್ ಯಾವತ್ತಾದ್ರೂ ಕಿತ್ತಾಡಿದೀವ, ನಾವ್ ಯಾವತ್ತಾದ್ರೂ ಮೀಡಿಯಾ ಬಂದ್ಬಿಟ್ಟು ದರ್ಶನ್ ಸರಿ ಇಲ್ಲ, ಸುದೀಪ್ ಸರಿ ಇಲ್ಲ ಅಂತ ಅವ್ರು ಯಾವತ್ತಾದ್ರೂ ಹೇಳಿದಾರ. ಅದನ್ನೇ ಇಟ್ಕೊಂಡು ನಾವ್ ಯಾವತ್ತಾದ್ರೂ ಸುದೀಪ್ ಅಣ್ಣ ಸರಿ ಇಲ್ಲ, ಯಶ್ ಅಣ್ಣ ಸರಿ ಇಲ್ಲ, ಧ್ರುವ ಅಣ್ಣ ಸರಿ ಇಲ್ಲ ಅಂತ. ಸರ್, ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲರೂ ನಮ್ಗೆ ಒಂಥರ ಅವತ್ತು ಹೇಳಿದೀವಿ, ತಂದೆ ತಾಯಿ ಇದ್ದಾಗೆ ಎಲ್ಲರೂ ನಾವು ಪ್ರೀತಿ ಮಾಡ್ತೀವಿ. ನಾಯಿಗಳು ಬಗಳ್ತಾ ಇರ್ತವೆ, ಆ ನಾಯಿಗಳ ಜೊತೆ ನಾವು ಸೇರಿದ್ರೆ ನಾವು ನಾಯಿ ಆಗೋದು. ಬಗ್ಲು ಬೇಕು ಅಂತ ಬಗ್ಲಲ್ಲ ಸರ್, ಅವ್ರು ಇವ್ರು ಇದ್ರಲ್ಲಿ ಇದ್ ಮಾಡಿ ಫೇಮಸ್ ಆಗ್ಬೇಕು ಅಂತಾನೆ ಬರ್ತಾರೆ ಸರ್. ಅರ್ಧವೇ ಸರ್ ಆತ. ನಾನು ಓಪನ್ ಆಗಿ ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಈಗ ಬಂದಿರ್ತಾರೆ ಬಿಳಿ ಬಟ್ಟೆ ಇದಷ್ಟೇ, ಇದನ್ನ ತೆಗೆದ್ರೆ ಒಳಗಡೆ ಏನಿದೆ ಅಂತ ಗೊತ್ತಾಗುತ್ತೆ ನಮ್ಗೆ. ಇವಾಗ ಕಾಣಿಸುತ್ತಾ? ಏನು ಕಾಣಿಸಲ್ಲ ಅಷ್ಟೇ. ನಾನು ಡಿ ಬಾಸ್ ಅಂತ ಎಲ್ಲರಿಗೂ ಗೊತ್ತು. ಡೆವಿಲ್ ಮೂವಿ ಫಸ್ಟ್ ಡೇ ಫಸ್ಟ್ ಹೋಗಿದೆ, ಮಾರ್ಕಿಗೆ ಹೋಗಿದೆ ಸರ್. ನಾವು ಸಪೋರ್ಟ್ ಮಾಡ್ತೀವಿ ಸರ್. ಅವ್ರು ಏನೇ ಇರ್ಬೋದು ಸರ್, ಸುದೀಪ್ ಸರ್ ಎಲ್ಲೂ ಬಿಟ್ಕೊಟ್ಟಿಲ್ಲ, ನಮ್ಮವ್ರ ಬಗ್ಗೆ ಏನೋ ಮಾತಾಡಿದ್ರು. ಅವ್ರವ್ರೆಲ್ಲ ಚೆನ್ನಾಗಿರ್ತಾರೆ ಸರ್. ಈ ಫೇಮಸ್ ಆಗ್ಬೇಕು ಅಂತ ಈ ಇನ್ಸ್ಟಾಗ್ರಾಮ್ ಬಂದಾಗ ಸರ್ ಜಾಸ್ತಿ ಕಾಂಟ್ರವರ್ಸಿ ಆಗಿರೋದು. ಯಾವ್ದು ಮೂವಿ ಬರ್ಲಿ ಅಲ್ಲ ಅಲ್ಲೋ ಇಲ್ಲಿ ಬೇಕು ಅಂತಾನೆ ಮೀಡಿಯಾದವ್ರದ್ದು ಏನು ತಪ್ಪಿಲ್ಲ ಸರ್. ಅವ್ರು ಇರೋದನ್ನ ಕ್ಯಾಪ್ಚರ್ ಮಾಡ್ಕೊಂತಾರೆ ಅಲ್ಲಿ ಬೇಕು ತಗೊಂಡು ಎತ್ತಿ ಉರಿಯ ಬೆಂಕಿಗೆ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ತೀರ, ಅದು ಉರಿಯುತ್ತೆ. ಪಕ್ಕ ಇರೋರು ಏನ್ ಮಾಡ್ತಾರೆ ಗೊತ್ತಾ ಸರ್, ಅವ್ರು ಕರ್ಕೊಂಡ್ ಸೈಡ್ ಬಿಡ್ತಾರೆ. ಮೀಡಿಯಾ ಅಂದ್ರೆ ನಿಮ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೀಡಿಯಾನೇ. ಯಾರು ಫೇಸ್ಬುಕ್ ಅಲ್ಲಿ ಒಬ್ಬರು ಕ್ಯಾಮ್ರಾ ಓಪನ್ ಮಾಡಿದ್ರೆ ಅವನು ಮೀಡಿಯಾನೇ. ಎಲ್ಲೋ ಒಂದ್ ಕಡೆ ಬರ್ದಿಟ್ಕಂತಾನೆ ಬರ್ತಾನೆ, ಆ ಬರ್ದಿರೋದು ವೈರಲ್ ಆಗುತ್ತೆ, ಸಹಜ. ಸೊ ಹಂಗಾದ್ರೆ ಇಟ್ಸ್ ವೆರಿ ಕ್ಲಿಯರ್, ನಿಮ್ ಫ್ಯಾನ್ ವಾರ್ ಇಲ್ಲ, ಯಾವ್ದೋ 4-5 ಜನ ಪುಡಾರಿಗಳಿಂದ ಕೆಲಸ ಅಂತೆ. ಅದೇ ಸರ್, ಮೊನ್ನೆ ನಮ್ಮ ಅತ್ತಿಗೆ ವಿಚಾರದಲ್ಲಿ ಕಮೆಂಟ್ ಹಾಕೋದಂತ ಟೇಷನ್ ಕೊಡೋಲ್ಲ, ಪಕ್ಕ ಲೋಕಲ್ಸ್ ಹುಡುಗರು ಯಾರೋ ಗೊತ್ತಿಲ್ದಿರೋ ನನ್ನ ಮಕ್ಕಳೇ ಮಾಡಿರೋದು. ಯಾರೋ ಸುದೀಪ್ ಸರ್ ಫ್ಯಾನ್ಸ್ ಮಾಡಲ್ಲ, ಸುದೀಪ್ ಸರ್ ಅವ್ರಿಗೂ ಸ್ವಾಭಿಮಾನ ಇದೆ ಸರ್. ಇವಾಗ ನಾವು ನಮ್ ಡಿ ಬಾಸ್ ನ ದೇವ್ರ ತರ ಹೆಂಗ್ ಇಷ್ಟಪಡ್ತೀವಿ, ಅವ್ರ ಹೀರೋಗಳು ದೇವ್ರ ತರ ಇಷ್ಟಪಡ್ತಾರೆ. ಅವ್ರಿಗೂ ಹೀರೋಗಳು ಬರ್ಡೇ ಬಂದಾಗ ಅವರು ಬಡವರಿಗೆ ದಾನ ಮಾಡ್ತಾರೆ, ಕೇಕ್ ನ ಕಟಿಂಗ್ ಮಾಡ್ತಾರೆ, ಆದಷ್ಟು ಸಹಾಯ ಮಾಡ್ತಾರೆ. ಎಲ್ಲ ಸರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಳ್ಳೆ ಮನುಷ್ಯರು ಸರ್, ಯಾರು ಕೆಟ್ಟವರಲ್ಲ. ಫ್ಯಾನ್ಸ್ ವರ ಸರ್, ನೋಡಿ ಅವ್ರು ಯಾರು ಕಿತ್ತಾಡಲ್ಲ ಸರ್. ಈ ಅರ್ಧ ಬರ್ದ ತಲೆ ಬುಡ ಗೊತ್ತಿಲ್ದಲೆ ನಾನು ಏನೋ ಒಂದ್ ಅವ್ರಿಬ್ರು ಬಗ್ಗೆ ಮಾತಾಡ್ಬಿಟ್ರೆ ವೈರಲ್ ಆಗೋಯ್ತೀನಿ ಅಂತವ್ರೆ ಅರ್ಧ ಸರ್ ತಂದಿಕ್ಕಿ ತಮಾಷೆ ನೋಡೋದು. ಅದು ಸುದೀಪ್ ಸರ್ ದರ್ಶನ್ ಸರ್ ತಂದಿಕ್ಕಲ್ಲ, ಫ್ಯಾನ್ಸ್ ಗಳಿಗೆ ತಂದಿಕ್ಕಿ ಇಟ್ಕೊಳ್ರಿ. ನಾನ್ ನಿಮ್ಗೆ ಬೈದ್ರೆ ನೀವು ಟ್ರಿಗರ್ ಆಗದೆ, ನಿನ್ನೆ ಜನ ನನ್ನೇ ಜನ ನನಗೆಲ್ಲ ಬೈತಿ ಅಂತ ಉಳಿತೀರಾ. ಯಾರಿಗಾದ್ರೂ ಇವಾಗ ನಾವು ಇಷ್ಟಪಡೋ ನನ್ನ ತಂದೆ ತಾಯಿಗೆ ನಾನು ಕಣ್ಣೆದುರುಗಡೆ ಬೈತಾ ಇದ್ರೆ ನಾನು ಸುಮ್ನೆ ಇರಕ್ಕಾಗತ್ತಾ? ಸುಮ್ನೆ ಇರಕ್ಕಾಗಲ್ಲ. ಯಾರಾದ್ರೂ ಅದನ್ನ ಮಾಡೇ ಮಾಡ್ತಾರೆ, ಅದನ್ನ ನಾವ್ ಮಾಡ್ತಾ ಇದೀವಿ ಅಷ್ಟೇ. ನಾವ್ ಹಂಗಂತ ಯಾರಿಗೂ ದ್ವೇಷ ಮಾಡೋದೇ ಇಲ್ಲ. ಯಾರು ಪಕ್ಕಾ ಫ್ಯಾನ್ಸ್ ಆಗಿರ್ತಾರೆ ಅವ್ರಂತೂ ಮಾಡಲ್ಲ. ಈ ಮಕ್ಕಳು ಮಧ್ಯದಲ್ಲಿ ಕಡ್ಡಿ ಆಡ್ಸಕ್ ಬರ್ತಾರ ಗೊತ್ತಾ? ಇವಾಗ ಚೆನ್ನಾಗಿರೋ ಹೀರೋಗಳನ್ನ ಹಾಳು ಮಾಡೋದೇ ಈ ನನ್ ಮಕ್ಕಳು. ಒಂದು ಡಿ ಬಾಸ್ ಸೆಲೆಬ್ರಿಟೀಸ್ ಕೆಟ್ಟ ಬುದ್ಧಿ ಏನ್ ಗೊತ್ತಾ, ಸುಮ್ನೆ ಇರ್ತಾರೆ, ಕೆಣಕ್ತಾರೆ ಮಾತ್ರ ಬಿಡ್ತಾರೆ ಸರ್. ನಿಜ ಕೆಣಕಿದ್ರೆ ಮಾತ್ರ ಅವರು ಯಾವ ಲೆವೆಲ್ ಹೋಗ್ತಾರೆ ಅಂದ್ರೆ ಸಿಕ್ಕಾಪಟ್ಟೆ ರ್ಯಾಶ್ ಆಗೋಗ್ತಾರೆ. ಅಂದ್ರೆ ಸರ್ ಒಂದು ನೈಟ್ ಅಲ್ಲೇ ಹೀರೋ ಮಾಡ್ಬಿಡ್ತಾರೆ. ತುಳಿಬೇಕಂದ್ರೆ ಒಂದು ಸೆಕೆಂಡ್ ಆಗಲ್ಲ. ಒಟ್ಟು ಕೆಣಕ್ ಬೇಡದವ್ರನ್ನ ನಾವು. ನೀವು ಟಿಪಿಕಲಿ ನೋಡಿರುವಂತಹ ಫ್ಯಾನ್ ಫಾಲೋಯಿಂಗ್ ಯಾರನ್ನ ಸರ್? ನಿಮ್ಮ ಡಿ ಗ್ರೂಪ್ ಅದು ಡಿ ಬಾಸ್ ಫ್ಯಾನ್ ಅಸೋಸಿಯೇಷನ್ ಅಥವಾ ಅಸೋಸಿಯೇಷನ್ ಮಾಡಿದ್ದೀರಾ? ಇಲ್ಲ ಸರ್, ನಾವು ಪರ್ಟಿಕ್ಯುಲರ್ಲಿ ಇವಾಗ ನೀವು ಕಮ್ ಅಕ್ರಾಸ್ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಹಾಕಿರ್ತೀವಿ ಇದೆಲ್ಲ. ಸೊ ಎಷ್ಟು ಜನ ಅಂದಾಜ್ ಇರೋದು ನಿಮ್ ಪ್ರಕಾರ? ಸಮುದ್ರ ನಿಮ್ಗೆ ಎಲ್ಲಿವರೆಗೂ ಕಾಣಿಸುತ್ತೆ ಸರ್? ಎಲ್ಲಿವರೆಗೂ ಕಾಣಿಸುತ್ತೆ ಸರ್? ಎಲ್ಲಿಗೆ ಎಂಡ್ ಆಗಲ್ಲ ಸರ್. ಹಂಗೆ ಸರ್ ಡಿ ಬಾಸ್ ಸೆಲೆಬ್ರಿಟೀಸ್ ನೀವು ಎಲ್ಲಿ ನೋಡ್ತೀರ ಎಂಡ್ ಆಗಲ್ಲ ಸರ್. ಪಾಪ್ಯುಲೇಷನ್ ಇರೋದೇ 7 ಕೋಟಿ ಸರ್. 7 ಕೋಟಿ ಬೇಡ ಸರ್ ನಮ್ಗೆ ಸರ್. ನಾವ್ ಬಾವಿ ಕಪ್ಪೇನೆ ಸರ್. ನಮ್ ಭಾಷೆ ಹೇಳೋರೆ ನಾವ್ ಬಾವಿ ತುಂಬಾ ನಾವಿದ್ದೀವಿ ಸರ್. ನಮ್ ಬಾಸು ಇದಾರೆ, ನಾವ್ ಬಾವಿ ತುಂಬಾ ನಾವಿದ್ದೀವಿ ಸರ್. ಒಟ್ಟು
ಅವ್ರ ಫ್ಯಾನ್ಸ್ ಜಾಸ್ತಿ ಸರ್. ಕರ್ನಾಟಕದಲ್ಲಿ ನಾನು ಹೇಳಿದ ಸರ್, ಈ ತರ ಕಲ್ಟ್ ಅಭಿಮಾನಿಗಳು ಯಾರಿಗೂ ಇಲ್ಲ ಸರ್. ಈ ತರ ಕಲ್ಟ್ ಅಭಿಮಾನಿ ನಾವೇನೋ ಚಿಕ್ಕ ಹುಡುಗರು ಹೇಳ್ಕೊತೀವಿ, ದೊಡ್ಡವರೇ ಹೇಳ್ಯಾರೆ ಸರ್. ಸುದೀಪ್ ಸರ್ ಹೇಳವ್ರೆ, ಧ್ರುವಣ್ಣ ಹೇಳವ್ರೆ, ನಮ್ಮ ಯಶ್ ಅಣ್ಣ ಹೇಳವ್ರೆ, ಎಲ್ಲರೂ ಅವರೇ ಹೇಳೋರಲ್ಲ. ನಂಬರ್ 1 ಫ್ಯಾನ್ ಫಾಲೋಯಿಂಗ್ ಇರೋದು ಡಿವಾಸ್ ಒಬ್ರಿಗೆ. ನಾವು ಹೇಳೋದಷ್ಟೇ. ಸೊ ನಮ್ ತರ ನಾವು ಬಿಟ್ಕೊಡಲ್ಲ. ನಮ್ ಬಾಸ್ ಎಲ್ಲೋದ್ರು ನಾವು ಫ್ಯಾನ್ಸ್ ಇರ್ಬೋದು ಸರ್. ಎಲ್ಲೇ ಒಂದು ಸಣ್ಣ ಮಾಡ್ತಿದ್ದಾದ್ರು ನಾವು ಅನ್ನೋದೇ JD ಬಾಸ್ ಅಂತ. ನಾವೇನ್ ಬೇರೆ ಜೈಕರ್ ಹಾಕೋ ಮಕ್ಕಳು ಅಲ್ಲ, ಇದ್ರಿಗೆ ಹಾಕು ಕೂಡ ಇಲ್ಲ. ಈಗ ಆನ್ಲೈನ್ ಫ್ಯಾನ್ಸ್ ಆಫ್ಲೈನ್ ಫ್ಯಾನ್ಸ್ ಅಂತ ಎರಡು ಇರ್ತಾರೆ. ಆನ್ಲೈನ್ ಅಲ್ಲಿ ಬಿಡಿ, ನಾನು ಈಗ ಸುದೀಪ್ ಸರ್ನು ಫಾಲೋ ಮಾಡ್ತೀನಿ, ಯಶ್ ಸರ್ನು ಫಾಲೋ ಮಾಡ್ತೀನಿ, ಎಲ್ಲಾರನ್ನು ಫಾಲೋ ಮಾಡ್ತೀನಿ, ಎಲ್ಲಾರನ್ನು ಮಾಡ್ತೀನಿ. ಆದ್ರೆ ಆಫ್ಲೈನ್ ಅಂತ ಬಂದ್ರೆ ಕರ್ನಾಟಕದಲ್ಲಿ ಯಾರು ಒಬ್ಲಿ ಬಿಡ್ಲಿ ಸರ್, ಕರ್ನಾಟಕದಲ್ಲಿ ನಂಬರ್ 1 ಹೀರೋ ಸರ್ ಡಿ ಬಾಸ್ ಅವರೇ. ಆ ತರ ಕಲ್ಟ್ ಫ್ಯಾನ್ಸ್ ಇರೋದು ಸರ್. ಕನ್ನಡ ಒಬ್ಬರೇ ಬಾಸ್, ಬಾಕ್ಸ್ ಆಫೀಸ್ ಒಬ್ಬರೇ ಬಾಸ್, ಇಡೀ ಕರ್ನಾಟಕ ಒಬ್ಬರೇ ಬಾಸ್. ಅದು ನಮ್ಮ ಚಾಲೆಂಜ್ ಸ್ಟಾರ್ ಡಿ ಬಾಸ್ ಅಷ್ಟೇ. ಎಸ್. ಈಗ ದರ್ಶನ್ ಅವರ ಪುತ್ರರನ್ನ ಭೇಟಿ ಮಾಡಿದ್ರೆ ವಿನೀಶ್ ಅವರೆಲ್ಲ ಸರ್. ಸರ್ ನಾವು ಬರ್ಡೇ ಟೈಮಲ್ಲಿ ಅವಾಗ ಅಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಇರಲಿಲ್ಲ, ಅವಾಗ ಭೇಟಿ ಮಾಡಿದ್ವಿ. ಬರ್ಡೇ ಟೈಮಲ್ಲೆಲ್ಲ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ವಿ. ಅವರು ಒಳ್ಳೆ ವ್ಯಕ್ತಿ ಸರ್, ಮಾತಾಡಿಸ್ತಾರೆ ಚೆನ್ನಾಗಿ, ಸರ್ ಅಂತಾರೆ, ಅಣ್ಣ ಅಂತಾರೆ. ಬಸ್ ನಮ್ಗೆ ಎಷ್ಟೋ ದಿನ ಬಾಸ್ ಬೈ ಚಿನ್ನ ಅನ್ನೋದು ಕೇಳ್ದೇನೆ, ಅದೊಂದು ಚಿನ್ನ ಅಂದ್ಬಿಟ್ರೆ ಅಭಿಮಾನಿಗಳ ಮನ್ಸು ಹಿಂಗೆ ಒಂದು ಹೂವು ಹಳದಾಗ ಅದೊಂದುಗೋಸ್ಕರ ಆಯ್ತು. ಇದುವರೆಗೆ ಆಯ್ತು ಸರ್. ಬಾಸ್ ಸೆಕೆಂಡ್ ಟೈಮ್ ಹೋದಾಗಿಂದ ಒಂದು ದಿನ ಅವ್ರ ಮುಖ ನೋಡಿಲ್ಲ, ಕಣ್ಣೀರ್ ಬರುತ್ತೆ. ಅವ್ರ ವಾಯ್ಸ್ ಕೇಳ್ಬೇಕು ನನ್ಗೆ, ಅವ್ರ ಮುಖ ನೋಡ್ಬೇಕು ಅನ್ನೋದು ತುಂಬಾ ಕಾಯ್ತಾ ಇದ್ವಿ ಸರ್. ಯಾವಾಗಾದ್ರೂ ಫಸ್ಟ್ ಟೈಮ್ ಬಾಸ್ ಜೆಸಿಗೆ ಹೋದಾಗ ಅವಾಗಾದ್ರೂ ಹೊರಗಡೆ ಬರ್ತಾ ಇದ್ರು, ನೋಡ್ಬಿಟ್ಟು ಖುಷಿ ಪಡ್ತಾ ಇದ್ವಿ. ಇವಾಗ ಒಂದು ಚೂರು ಬಿಡ್ತಾ ಇಲ್ಲ. ಬಟ್ ಅವ್ರಿಗೆ ಕೇಳ್ಕೊಳ್ಳೋದು ಮುಂದೆ ಒಂದಿನ ಆದ್ರೂ ಬಾಸ್ನ ಬರ್ಡೇ ಮುಗೀತು, ಇನ್ನೇನು ಇವತ್ತು ನೆನ್ನೆ ಲಾಸ್ಟ್ ಆಯ್ತು, ಸ್ವಲ್ಪ ಒಂದಿನ ಮುಖ ತೋರಿಸಿದ್ರೆ ನೋಡ್ಕೊಂಡು ಸ್ವಲ್ಪ ಖುಷಿಯಾಗಿರ್ತಾ ಇದ್ವಿ ಸರ್. ನೆನ್ನೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಅವರು ಒಂದು ಮಾತು ಹೇಳಿದ್ರು, ಯಾರೋ ಡಿವಾಸ್ ಅಂತ, ಚಿನ್ನ ಇರೋ 2 ತಿಂಗಳು ಬರ್ತಾರೆ ಬಾಸು, ನಾನು ಈ ಬಾಯಿಂದ ಹೇಳಿದ್ದೀನಿ ಬಂದೇ ಬರ್ತಾರೆ ಅಂತ ಹೇಳಿದ್ರು. ಬಟ್ ಅದೊಂದು ಹೋಗಿದೆ, ಅಕಸ್ಮಾತ್ ಬಂದ್ರೆ ರವಿಚಂದ್ರ ಸರ್ ಮನೆಗೆ ಕಾಲಿಗೆ ಬಿದ್ಬಿಡ್ತೀವಿ. ಅವರು ಅಭಿಮಾನಿಯಿಂದಾನು ಹೇಳಿರ್ಬೋದು, ಆದ್ರೆ ಕಾನೂನು ಏನಾಯ್ತು ಹಂಗೆ ಆಗೋದು. ಅದೇನಾಗೋದು ಬರ್ತಾರೆ, ಒಟ್ಟು ಬಂದೇ ಬರ್ತಾರೆ ಸರ್. ಅದಂತೂ ಹೇಳೋದು ತಪ್ಪೇನಿಲ್ಲ. ಇವಾಗ ಎಲ್ಲೋ ಒಂದ್ ಕಡೆ ಆಶಾ ಹಾಕಿದ್ರು. ಹೌದು, ರವಿಚಂದ್ರನ್ ಅವ್ರ ಬಾಯಿ ಮುಂದೆ ಆಶಾ ಹಾಕಿದ್ರು. ಹೌದು, ಸೆಲೆಬ್ರೇಟ್ ಮಾಡೋದು ತಪ್ಪೇನಿಲ್ಲ. ಅವರು ದೊಡ್ಡ ನಟ ಅಲ್ವಾ, ಅವ್ರ ಹೆಂಗ್ ನನ್ನ ಹೋಪ್ ಅಂದ್ರೆ ಅವ್ರ ಹೆಂಗ್ ಸುಳ್ಳು ಹೇಳ್ಬೋದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.